ಬರೀ ಇವ್ರು ಹೆಂಗೆ ಗೊತ್ತ್ರಿ ನಾವೆಲ್ಲರೂ ಊಟ ಮಾಡತ್ತೀವಿ ಚೌಳಿಕಾಯಿ ಪಲ್ಯ ರೊಟ್ಟಿ ಇದು ಗೋಡ ನಾವ ನೋಡ್ರಿ ಅವರಪ್ಪ ಜಸ್ಟ್ ಚಂದ ಮನ್ಯಾಗ ಸುಮ್ಮನೆ ಆಟ ಆಡಲ್ರಿ ಅಲ್ಲಿ ಕಾಳುಗಳ ಪಲ್ಯ ಮೊಳಕೆ ಕಾಳನ್ನು ಇಷ್ಟಪಟ್ಟು ತಿಂತಾರೆ ಅಂಗಡಿಗೆ ಹೋಗಿ ನಮ್ಮ ಅಂಗಡಿಗೆ ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾದ್ರೆ ರಾಗಿ ಗಂಜಿ ಮಾಡಿದ್ವಿ ಮನೆ ಮಠ ಬಂದ್ಬಿಡೋದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಇವತ್ತು ನೋಡ್ರಿ ಬೆಳಿಗ್ಗೆ ಲಾಗಸ್ ಫಾಸ್ಟಾಗಿ ಚಾಲು ಮಾಡ್ಕೊಂಡಿನಿ ಟೈಮ್ ಇಲ್ಲ ಬೆಳಿಗ್ಗೆ ನಾಷ್ಟಕ್ಕಂದು ಫಾಸ್ಟಾಗಿ ಆರೋಗ್ಯವಾಗಿರೋ ಅಂಥದ್ದು ರಾಗಿ ಗಂಜಿ ಮಾಡೀನಿ ಇವತ್ತು ನಾಷ್ಟಕ್ಕೆ ಆಯ್ತು ರೆಡಿ ಇದು ಈಗ ಯಜಮಾನ್ರು ಬಂದಾರ ಅವ್ರಿಗೆ ಟೈಮ್ ಇಲ್ರಿ ಬೇಗ ಗಂಜಿ ಹಾಕೊಡ್ತೀನಿ ತೊಗೊಂಡು ಹೋಗ್ತಾರ ಇದ್ರ ಜೊತೆಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ಬಿಡೋದು ಮಧ್ಯಾಹ್ನ ಅಡುಗೆಗೆ ಬೇರೆ ಬೇರೆ ಅಡುಗೆ ಪ್ಲಾನ್ ಇಟ್ಟೀನಿ ಹಾಗಾಗಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ 9 ವರ್ಷದ ಮೊದಲ ಫಸ್ಟ್ ದಿನ ನಾಷ್ಟಕ್ಕೆ ಮಾಡಿದ್ದು ಫಸ್ಟ್ ಮಾಡೇ ನಾಷ್ಟಕ್ಕೆ ಮಾಡಿದ್ದು ಅದ ಮುಂಜಾನೆ ನಾಷ್ಟಕ್ಕೆ ಎದ್ದು ಹೇಳ್ತೀನಿ ನಾಷ್ಟಕ್ಕೆ ಗಂಜಿ ಹಾಕಿ ಸುಡುತ್ತೆ ಮುಚ್ಚು ಸಾಕಾಗುತ್ತಾ ಸಾಕಾಗುತ್ತೆ ಹಾಳಿ ಕೊಡು ಇದನ್ನ ಕೊಡು ಮತ್ತೆ ಹಾಕೊಂಡ್ರಿ ಅದದು ಒಯ್ದದು ಮೊಸರು ಮೇಲೆ ಹೋಗಿ ಕೆಳಗಲ್ಲಿ ಮೊಸರು ಪುಡಿ ಅಲ್ಲೇ ಹಾಕ್ಕೋತೀನಿ ಮೊಸರು ಹಾಕೊಂಡು ಅಲ್ಲೇ ಉಣ್ತೀನಿ ಉಪ್ಪು ಹೆಚ್ಚಿಗೆ ಹಾಕಿ ನೋಡ್ರಿ ಅದ್ರಾಗ ಹೌದಾ ಮಜ್ಜಿಗೆಗೆ ಮ್ಯಾಚ್ ಆಗುತ್ತೆ ಸರಿ ಬರಲ್ಲ ಬಾಯ್ ರೀ ಕುಡ್ರಿ ಗಂಜಿನ ಬಿಡಬೇಡ್ರಿ ಬಟ್ಟೆ ನೋಡ್ರಿ ಮಕ್ಳು ಬಟ್ಟೆ ಹೆಂಗೆ ಹಾಕ್ಯಾರ ಗೇಟಿಗೆ ನಾ ಗೇಟಿಗೆ ಹಾಕೋದೇ ಇಲ್ಲ ಹಾಕಿದ್ರೆ ದೊಡ್ಡವ್ರು ಹಾಕಿರ್ತೀನಿ ಇವರು ಇಲ್ಲೇ ಹಾಕ್ಕೊಂಡಿರ್ತೀನಿ ಅವ್ರಾದ್ರೆ ಹಂಗೆ ಹಾಕ್ತಾರೆ ನಾನು ಮತ್ತೆ ಒಂದು ಚೇಂಜ್ ಮಾಡ್ಕೊಂಡಿರ್ತೀನಿ ಅವನ ಓಮ ಇವ್ರಿಬ್ರು ನೋಡ್ರಿ ಗಂಜಿ ಬೇಡ ಸಜ್ಜಕ ನೋಡ್ರಿ ಒಂದೊಂದು ಹೊಸ ಚಲೋ ಆಯ್ತು ಸರಿ ಇವತ್ತು ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಬೇಕು ಈಗ ಗಂಜಿ ಕುಡ್ರಿ ಕಂದ ಕುಡ್ದು ಉಶ್ ಮಾಡ್ರಮ್ಮ ಬಟ್ಟೆ ಹೋಗಕ್ಕೆ ಬರ್ತಾರೆ ಬೇಗ ಬಟ್ಟೆ ಕೊಡ್ಬೇಕು ಸಂಡಿ ಮಾಡ್ಬಿಡ್ತಪ್ಪ ಹಂಗತೆ ಪಪ್ಪ ಹಾಲು ನಾನು ತರಿಸಿದ್ರು ಮತ್ತೊಂದು ಹಾಲು ತಂದಾರ ಹೌದು ಚೆಂದ ಮಾಡ್ತೀನಿ ಕತ್ತಿ ಕಟಿಂಗ್ ಮಾಡ್ಕೊಂಡಿದ್ವಿ ಹೆಂಗೈತೆ ನೋಡ್ರಿ ಗಂಡು ಹಾಂ ನಿಂಗೆ ಇವತ್ತು ಮಧ್ಯಾಹ್ನ ಕಟಿಂಗ್ ಹಾಕೊಂಬರ್ಲ ಅಮ್ಮ ಕಂದ ಮಜ್ಜಿಗೆ ಮಾಡ್ಕೊಂಡು ಹಾಕೊಂಬರ್ಲ ಗ್ಲಾಸಿಗೆ ನಮ್ಮ ಮನ್ವಿತ ಗ್ಲಾಸ್ನಾಗ ಕುಡಿತೇನೆ ರೀ ಗಂಜಿ ಭಾಳ ಇಷ್ಟ ಏನು ಬೇಕಾ ಸ್ಟ್ರಾ ಹಾಂ ಮತ್ತೆ ಕೋತಿ ಸ್ಟ್ರಾದಾಗ ಬರಲ್ಲ ಕಂದ ಸ್ಟ್ರಾದಾಗ ಲಿಕ್ವಿಡ್ ಥರ ಇರುತ್ತಲ್ಲ ಪೂರ್ತಿ ತಿಳುವಾಗಿ ನೀರು ಥರ ಎಳ್ನೀರು ಜ್ಯೂಸ್ ಇಂಥದ್ದು ಬರ್ತಾ ಗಂಜಿ ಬರಲ್ಲ ದಪ್ಪ ಆಗುತ್ತೆ ಗಂಜಿ ನಾಗತ್ತೆ ದಪ್ಪ ಮಾಡೀನಿ ಗಂಜಿ ಫುಲ್ ತಿಳು ಮಾಡಿಲ್ಲ ವಾ ಈಗ ನೋಡ್ರಿ ಗಂಜಿದು ಕನ್ಸಿಸ್ಟೆನ್ಸಿ ಇದೇ ಥರ ಇರ್ಬೇಕು ರೀ ಫುಲ್ಲು ನೀರೆಲ್ಲ ಫುಲ್ಲು ಗಟ್ಟಿಯಲ್ಲ ಹಿಂಗಿದ್ರೆ ಹೊಟ್ಟೆ ತುಂಬುತ್ತೆ ಈ ಥರ ಸ್ನೇಹಿತರೆ ಈಗ ನೋಡ್ರಿ ಟೈಮ್ 10:30 ಐತಿ ನಮ್ಮದು ಗಂಜಿ ಎಲ್ಲ ಕುಡಿದ್ವಿ ನಾಷ್ಟ ಎಲ್ಲ ಮುಗೀತು ಸ್ನೇಹಿತರೆ ಟೈಮ್ ನೋಡ್ರಿ ಈಗ 10:30 ಆಯ್ತು ನಾಷ್ಟ ಎಲ್ಲ ಆಯ್ತು ನಮ್ಮದು ಗಂಜಿ ಕುಡಿದ್ವಿ ಈಗ ಇವರಿಬ್ಬರಿಗೆ ಜಳಕ ಮಾಡಿಸ್ಬೇಕ್ರಿ ಇವ್ನು ತನಗೆ ಮಾಡಿಸ್ನಿ ಇವ್ನಿಗೆ ಇವತ್ತು ಕಟಿಂಗ್ ಮಾಡ್ಸ್ಕೊಂಬರ್ಬೇಕು ಹಂಗೆ ಮಾಡ್ಸಲ್ಲ ಈಗ ಅದನ್ನೇ ನುಗ್ಗಿಕಾಯಿ ಹೆಂಗೆ ಬರೋಕತ್ತಿ ನೀನೇ ನಾನು ಅಂಗಡಿಗೆ ಹೋಗಿದ್ನಿ ಎಲ್ಲರೂ ಬರುವಾಗ ತೊಗೊಂಬಂದಿದ್ದೆ ಒಂದು ಸ್ವಲ್ಪ ಉಸುಳಿ ಚೌಳಿಕಾಯಿ ನುಗ್ಗಿಕಾಯಿ ಸ್ವಲ್ಪ ಏನಿದೆ ಮೂಲಂಗಿ ತೊಗೊಂಬಂದಿದ್ರು ಮೂಲಂಗಿ ಸಾರಿಗೆ ಬೆಳೆ ಸಣ್ಣ ಹಾಕಿ ಮಾಡಿದ್ರೆ ಗಡ್ಡಿನ ಭಾಳ ಚಲೋ ಆಗುತ್ತೆ ಇದು ಕತ್ತಲ ತಂದೇನ್ರಿ ನೋಡೇ ಇಲ್ಲ ನೋಡ್ರಿ ಇದು ಏನಾಗೈತಿ ಇದು ಒಂದೈತಿ ಓಮ ಹಾಂ ಸರಿ ಹಾಗೆ ಚೌಳಿಕಾಯಿ ಚಲೋ ಇದ್ದು ಅಂತ ತಂದೀನಿ ರಾತ್ರಿ ಅದಕ್ಕೆ ಏನು ತರಕ್ಕೆ ಹೋಗ್ಬಾರ್ದ್ರಿ ಹಿಂಗೆ ಆಗ್ಬಿಡ್ತಾವೆ ನೋಡ್ರಿ ಅಲ್ಲಿ ಎಷ್ಟು ಚೆಂದ ಕಾಣಿಸಿದವು ಇಲ್ಲಿ ನೋಡಿದ್ರೆ ಎಲ್ಲ ಭಾಳ್ದಂಗೆ ಆಗ್ಬಿಟ್ಟವು ಅದಕ್ಕೆ ಇವತ್ತು ರೊಟ್ಟಿ ಪಲ್ಯ ಮಾಡಬೇಕು ಇವ್ನಿಗೆ ಚೌಳಿಕಾಯಿ ಪಲ್ಯ ಅಂದ್ರೆ ಫೇವ್ರೇಟ್ ನಮ್ಮ ಮನ್ವಿತಿಗೆ ಹಾಗೆ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಯಜಮಾನ್ರಿಗೆ ಫೇವ್ರೇಟ್ ಅದು ನನಗೂ ಫೇವ್ರೇಟ್ ನಿಮಗೆಲ್ಲ ಯಾರಿಗೆ ಫೇವ್ರೇಟ್ ಚೌಳಿಕಾಯಿ ಪಲ್ಯ ಅನ್ನೋದನ್ನು ಕಮೆಂಟ್ ಮೂಲಕ ಹೇಳ್ರಿ ಅಲ್ಲ ಕಂದ ನಿಂಗೆ ಯಾವ್ದು ಫೇವ್ರೇಟ್ ಪಲ್ಯ ಖಾರ ಕಡಿಮೆ ಹಾಕಿ ಚೌಳಿಕಾಯಿ ಪಲ್ಯ ರೀ ಅವ್ನಿಗೆ ಭಾಳ ಇಷ್ಟ ರೊಟ್ಟಿ ಜೊತೆಗೆ ಭಾಳ ಇಷ್ಟಪಟ್ಟು ತಿಂತಾನೆ ಬಿಟ್ಟರೆ ಕಾಳುಗಳ ಪಲ್ಯ ಮೊಳಕೆ ಕಾಳನ್ನು ಇಷ್ಟಪಟ್ಟು ತಿಂತಾನೆ ಇವತ್ತು ಹಾಗಾಗಿ ಕತ್ತಿ ಚೌಳಿಕಾಯಿ ಜೊತೆಗೆ ಇದನ್ನು ಸ್ವಲ್ಪ ತಳಿಸ್ತೀನಿ ರೀ ಉಸುಳಿ ಸ್ವಲ್ಪ ಮಾಡಿ ಇದನ್ನು ಸ್ವಲ್ಪ ಮಾಡಿ ರೊಟ್ಟಿ ಮಾಡ್ತೀನಿ ಅನ್ನ ಇದನ್ನು ನಾಳೆ ನುಗ್ಗಿಕಾಯಿ ಸಾರು ತರಕಾರಿ ಸಾರು ಮಾಡ್ತೀನಿ ರೀ ನಾಳೆ ಏನಮ್ಮ ಎಷ್ಟು ಚಂದ ಸುಸೇನು ನೋಡ್ರಿ ನಮ್ಮಮ್ಮನು ಹಂಗೆ ಅವನಿಗೆ ಕೊಟ್ಟೆ ಇವನು ಸ್ವಲ್ಪ ನಾನು ಎಲ್ಲ ಜಳಕ ಅದನ್ನೆಲ್ಲ ಮಾಡ್ಕೊಂಡು ಪೂಜೆ ಗೀಜೆ ಮಾಡತ್ತಿಗೆ ಇದೆಲ್ಲ ರೆಡಿ ಮಾಡಿ ನಾನು ಬಂದು ಪಲ್ಯ ಮಾಡ್ತೀನಿ ಅಂತ ಹೇಳಿದೆ ಹಂಗೆ ಕೂತ್ಕೊಂಡು ಎಷ್ಟು ಚಂದ ಮುರಿಯಾಗತ್ತೆ ನೋಡ್ರಿ ಒಂದು ಚೌಳಿಕಾಯಿ ಏನಾರ ಹಂಗೆ ಮಾಡಿದ ತತ್ತಿ ಮಾಡಿದ ಕತ್ತಿ ನೀನ ಕತ್ತಿ
ಸ್ನೇಹಿತರೆ ಈಗ ನೋಡ್ರಿ ನಾವು ಉತ್ತರ ಕರ್ನಾಟಕ ಸೈಡು ಚೌಳಿಕಾಯಿ ಪಲ್ಯನ ಯಾವ ಥರ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಫಾಸ್ಟ್ ಮೋಡ್ ಇಟ್ಟೀನಿ, ಯಾಕಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಅಷ್ಟೇ. ಫಸ್ಟಿಗೆ ಚೌಳಿಕಾಯಿನ ಒಂದು ಮೀಡಿಯಮ್ ಉರಿ ಒಳಗೆ ಸ್ವಲ್ಪ ಹುರ್ಕೋಬೇಕು ರೀ. ಜಾಸ್ತಿ ಹುರ್ಕೊಂಡ್ರು ನಾರು ಆಗ್ಬಿಡ್ತೈತಿ, ಪಲ್ಯ ಟೇಸ್ಟ್ ಅನ್ಸೋದಿಲ್ಲ. ಅತಿ ಹುರ್ಕೊಂಡ್ರೆ ಕಪ್ಪಾಗಂಗೇನು ಹುರ್ಕೊಳ್ಳೋದು ಬೇಡ. ಈಗ ನಾನು ಒಂದು 20% ಈ ಥರ ಫ್ರೈ ಮಾಡ್ಕೊಂಡು ತಗೊಂಡೀನಿ. ಈಗ ಒಂದು ಅಗಲಾದ ಬಾಣಲಿ ಇಟ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ್ರೆ ಅದೆರಡು ಚಿಟಪಟ ಅಂತ ಸಿಡಿತು. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಹಾಕ್ಕೊಂಡು ಅದಕ್ಕೆ ನಾನು ಪಲ್ಯಕ್ಕೆ ಯಾವುದೇ ಪಲ್ಯಕ್ಕೆ ಆದ ತರಕಾರಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಭಾಳ ರುಚಿಯಾಗುತ್ತೆ ರೀ. ಅದ್ರಾಗ ಸ್ವಲ್ಪ ಸಣ್ಣಗೆ ಆದಷ್ಟು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಚೌಳಿಕಾಯಿ ಪಲ್ಯ ಭಾರಿ ಟೇಸ್ಟ್ ಆಗುತ್ತೆ. ನಾ ಯಾವುದೇ ಪಲ್ಯಕ್ಕಾಯಿತು ಇದನ್ನು ಬೇಕಾದ್ರೆ ಫಾಲೋ ಮಾಡಿ ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಹೆಚ್ಚು ಹಾಕಿ ನೋಡಿರಿ, ಭಾಳ ರುಚಿಯಾಗಿರ್ತೈತಿ. ಈಗ ಉಳ್ಳಾಗಡ್ಡಿ ಹಾಕಿಂದ ಟೊಮೆಟೊ ಹಣ್ಣು ಹಾಕ್ಕೊಂಡೆ. ಟೊಮೆಟೊ ಹಣ್ಣು ನಿಮ್ಗೆ ಹುಳಿ ಇಷ್ಟಪ್ಪ ಅಂದ್ರೆ ಪಲ್ಯದಾಗ ಹಾಕೋರಿ, ಇಲ್ಲ ನಡೀತೈತೆ ಹಾಕದೇ ಇದ್ರು. ನಾನು ಒಂದು ಟೊಮೆಟೊ ಹಣ್ಣದ್ರಾಗ ಅರ್ಧ ಟೊಮೆಟೊ ಹಣ್ಣು ಅಷ್ಟು ಹಾಕ್ಕೊಂಡೇನಿ ರೀ. ಹಾಕಿ ಅದನ್ನ ಎರಡನ್ನೂ ಬಾಡಿಸ್ಕೊಂಡೇನಿ ರೀ. ಬಾಡಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ. ನೀವು ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿ ಮಾಡ್ತೀರಂದ್ರೆ ಹಂಗೆ ಮಾಡ್ಕೋಬೋದು. ಆದರೆ ಈಗ ನಾನು ಇಲ್ಲಿ ಖಾರ ಪುಡಿ ಹಾಕಿ ಮಾಡಾಕತ್ತೀನಿ ರೀ. ಹಸಿಮೆಣ್ಸಿನ್ಕಾಯಿ ಖಾರ ಏನು ಹಾಕಾಕತ್ತಿಲ್ಲ. ಈಗ ಅರಶಿನ ಹಾಕಿಂದ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಇದನ್ನು ಎಣ್ಣೆ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಸಾಫ್ಟಾಗಿ ಎಣ್ಣೆ ಎಲ್ಲ ಬಿಡಬೇಕು ರೀ. ಅಲ್ಲಿವರೆಗೂ ಸಣ್ಣ ಉರಿ ಇಡಬೇಕು ನಾವು ಈ ಸ್ಪೈಸಸ್ ಹಾಕುವಾಗ. ಒಂದೂ ಹೊತ್ತಿದಂಗೆ ಆಗಬಾರ್ದು, ಕಪ್ಪಿನ ಮೇಲೆ ಆಗಬಾರ್ದು ಯಾವುದೇ ಮಸಾಲೆ. ಅದೇ ರೀತಿಯಾಗಿ ಹಾಕ್ಕೊಂಡು ಒಂದು ಸರಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಟೊಮೆಟೊ ಹಣ್ಣು ಎಲ್ಲ ಸಾಫ್ಟ್ ಆದಮೇಲೆ ಹುರಿದಿಟ್ಕೊಂಡಿರ್ತೀವಲ್ಲ ನಾವು ಚೌಳಿಕಾಯಿನ, ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ನೀವೇನಾದರೂ ಮಸಾಲೆ ಏನಾದರೂ ಹಾಕ್ಕೋಬೋದು, ಯಾವುದಾದ್ರೂ ಗರಂ ಮಸಾಲೆ ಹಾಕ್ಕೋಬೋದು. ಹಾಕದೇ ಇದ್ದು ನಡಿತೈತಿ, ಏನು ಪರವಾಗಿಲ್ಲ, ಏನು ವ್ಯತ್ಯಾಸ ಏನು ಅಷ್ಟೇನು ಅನ್ಸೋದಿಲ್ಲ ಪಲ್ಯಕ್ಕೆ. ಈಗ ಇಷ್ಟೆಲ್ಲ ಹಾಕಿದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಪುಡಿ. ಒಂದು ಶೇಂಗಾ ಪುಡಿ ಇಲ್ಲಾಂದ್ರೆ ಗುರಳ್ ಪುಡಿ, ಎರಡರಾಗ ಒಂದು ಪುಡಿ ಇಲ್ಲ ಎರಡೂ ಹಾಕ್ಕೊಂಡ್ರೆ ನಡೆಯುತ್ತೈತಿ. ನಾನು ಇಲ್ಲಿ ಸದ್ಯಕ್ಕೆ ಗುರಳ್ ಪುಡಿ ಇರಲಿಲ್ಲ ಮನೆಯೊಳಗೆ, ಹಾಗಾಗಿ ನಾನು ಶೇಂಗಾ ಪುಡಿ ಹಾಕಾಕತ್ತೀನಿ ರೀ. ಹಾಕಿ ಒಂಚೂರು ಗರಂ ಮಸಾಲೆ ಹಾಕ್ಕೊಂಡೀನಿ ಅಷ್ಟೇ, ಮತ್ತೇನು ಹಾಕ್ಕೊಂಡಿಲ್ಲ. ಶೇಂಗಾ ಪುಡಿ ಅಥವಾ ಗುರಳ್ ಪುಡಿ ಹಾಕೋದ್ರಿಂದ ಪಲ್ಯ ಭಾರಿ ಅಂದ್ರೆ ಭಾರಿ ರುಚಿಯಾಗಿರ್ತೈತೆ ರೀ. ಯಾಕಂದ್ರೆ ನಮ್ಮ ಸೈಡ್ ನಾವು ಮಾಡೋದು ಪಲ್ಯ ಹಿಂಗೆ. ಈ ಪಲ್ಯ ಆಲ್ಮೋಸ್ಟ್ ಎಲ್ಲ ಜನರಿಗೂ ಇಷ್ಟ ಆಗುತ್ತೆ ಚೌಳಿಕಾಯಿ ಪಲ್ಯ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋ ಚೌಳಿಕಾಯಿ ಪಲ್ಯ ಅಂತ ಇದೇ ರೀತಿ ಮಾಡೋದು ನಾವು. ಭಾರಿ ರುಚಿಯಾಗಿರ್ತೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಒಂದೆರಡು ರೊಟ್ಟಿ ಹೆಚ್ಚಿಗೆ ತಿಂತೀವಿ ರೀ, ಅಷ್ಟು ರುಚಿಯಾಗಿರ್ತೈತಿ. ಆಯಿತು, ಈಗೆಲ್ಲ ಹಾಕಿದ್ದಾಯ್ತು. ಅದಕ್ಕೆ ಒಂದು ಸರಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ನೀರನ್ನ ನೋಡ್ಕೊಂಡು ಹಾಕೋರಿ, ಜಾಸ್ತಿ ಹಾಕ್ಕೊಬೇಡ್ರಿ. ಒಳ್ಳೆ ಸಾಂಬಾರು ಮಾಡ್ದಂಗೆ ಮಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ಸ್ವಲ್ಪ ಅದು ಗಟ್ಟಿಯಾಗಿ ಗ್ರೇವಿ ಟೈಪ್ ಇದ್ದರೆ ರುಚಿ ಇರ್ತೈತಿ ಚೌಳಿಕಾಯಿ ಪಲ್ಯ. ನೋಡ್ತಿರ್ಬೋದು ನಾ ಇಷ್ಟು ನೀರು ಹಾಕಿ ಇದಕ್ಕೆ ಮುಚ್ಚಿ ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ನೋಡಿರಿ. ಪಲ್ಯ ಮಾತ್ರ ಮನ್ಗಂಡ ಐತಿ, ಸಕ್ಕತ್ತಾಗೈತೆ. ನೋಡಿದ್ರೆ ಹಂಗೆ ತಿನ್ಬೇಕು ಅನ್ಸುತ್ತೆ ಬಿಸಿ ರೊಟ್ಟಿ ಒಳಗೆ. ಶೇಂಗಾ ಪುಡಿ ಹಾಕಿ ಮಾಡಿದ್ರೆ ಪಲ್ಯ ಬರೀ ಶೇಂಗಾ ಪುಡಿ ಆಯ್ತು, ಗುರಳ್ ಪುಡಿ ಆಯ್ತು ಹಾಕಿ ಮಾಡಬೇಕು. ಈಗ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಸ್ನೇಹಿತರೆ. ಈಗ ನೋಡ್ರಿ ಟೈಮ್ 3 ಗಂಟೆ ಆಯ್ತು. ನಮ್ಮ ತನೂ ಮಲ್ಕೊಂಡಿತ್ತು, ಈಗ ಎದ್ದೈತಿ. ನಾವೆಲ್ಲರೂ ಊಟ ಮಾಡಕತ್ತೀವಿ. ಚೌಳಿಕಾಯಿ ಪಲ್ಯ, ರೊಟ್ಟಿ, ಆಮೇಲೆ ಉಳ್ಳಾಗಡ್ಡಿ, ಸೌತೆಕಾಯಿ, ಮೊಸರು ಹಾಕೋರಿ ಇದಕ್ಕೆ ಸೈಡ್. ಚೌಳಿಕಾಯಿ ಪಲ್ಯದ ಮೊಸರು ಕಾಂಬಿನೇಷನ್ ಚಲೋ ಆಗುತ್ತೆ. ನಮ್ಮ ಮನ್ವಿತನ ಫೇವ್ರೇಟ್ ಪಲ್ಯ ಅಂತ್ರಿ. ಸೌತೆಕಾಯಿ ತಿನ್ನೋದು ನಂಗೆ ಅಲ್ಲ ಇಲ್ಲ ಅಂತಾನೆ. ಮುಂದಿನ ಎರಡು ಇಲ್ಲ ಅಂದ್ರೆ ಉಳಿದಲ್ಲದ ಇಲ್ಲ. ನಿಂಗಿನೂ ಒಂದು ಬಿದ್ದಿಲ್ಲ, ಅವನು ಸಣ್ಣದನ್ನ ಅದಕ್ಕೆ ಬಿದ್ದಿಲ್ಲ. ಉಣ್ಸೆ ಅವಂಗೆ. ಹೆಂಗೈತಿ ಪಲ್ಯ? ಸೂಪರಾಗಿದೆ. ಪುಡಿ ಹಾಕಿ ಮಾಡಿ ಚಲೋ ಆಗತ್ತೆ ಪಲ್ಯ. ಆ ಕಲರ ನೋಡ್ರಿ ಯಾವ ಪ್ರೀತಿ ಇಷ್ಟು ಚಂದಾಗಿತ್ತು ಪಲ್ಯ. ಊಟ ಮಾಡೋದು ಮಧ್ಯಾಹ್ನದ ಊಟ ರೀ. ಅನ್ನ ಇಲ್ರಿ ಇವತ್ತು, ಬರೀ ರೊಟ್ಟಿ ಅಷ್ಟೇ ರೀ. ಹಾಂ ಬರೀ ಇವ್ರು ಹೆಂಗೆ ಗೊತ್ತ್ರಿ, ಬರೀ ಅನ್ನ ಮಾಡ್ತಾರೆ ಅದಕ್ಕೂ ಬೈತಾರೆ, ರೊಟ್ಟಿ ಮಾಡಿದ್ರೆ ಅದಕ್ಕೂ ಬೈತಾರೆ, ಎರಡು ಬೇಕು. ಇಲ್ಲ ನಾನು ಹೋಲ್ ಬಿಡ, ಬರೀ ಅನ್ನ ತಿಂದಿರ್ತ ಒಂದು ಹೊತ್ತಿಲ್ಲ ಅಂದ್ರೆ ಏನಾಗತ್ತಂತ ಬಿಟ್ಟು ನೋಡು. ಹೌದೌದೌದು, ಏನಾಗಲ್ಲ ಒಂದು ಹೊತ್ತು ಅನ್ನ ಇಲ್ಲ ಅಂದ್ರೆ ಹೊಟ್ಟಿಗೆ ಏನಾಗೋದಿಲ್ಲ. ನೋಡ್ರಿ ನಾವು ಗಾರ್ಡನ್ ಬಂದು ಇವ್ರನ್ನ ಆಟ ಆಡ್ಸಕ್ಕೆ ಯಜಮಾನ್ರು ಬಿಟ್ಟು ಹೊಂಟ್ರು. ಸರ್ ಹೋಗಿ ನಡಿಮ್ಮ ನಡಿ. ಮನ್ಯಾಗ ಸುಮ್ಮನೆ ಆಟ ಆಡಲ್ರಿ, ಅಲ್ಲಿ ಹೊರಗೆ ಆಟ ಆಡೋಕ್ಕೂ ಸರಿ ಅನ್ಸಲ್ಲ.
ಹಾಗಾಗಿ ಗಾರ್ಡನ್ಗೆ ಹೋಗೋಣ ಅಂತ ಕರ್ಕೊಂಬಂದೆ. ಇಳಿಯ ಜಂಪ್ ಮಾಡೋದು ಬಿಡ್ರಿ, ಅದನ್ನ ಸುಮ್ಮನೆ ಇಳಿದು ನೋಡ್ರಿ. ಎಷ್ಟು ಗದ್ದಲ ಐತ್ರಿ ಇವತ್ತು, ಸಂಡೇ ಅಲ್ಲ, ಎಲ್ಲರೂ ಬಂದಿರ್ತಾರೆ. ಫುಲ್ ಐತೆ ನೋಡ್ರಿ. ಹಾಂ ಹೋರಿ ಮತ್ತೆ ಯಾಕೆ ಬರ್ತೀರಿ? ಎಷ್ಟು ಗದ್ದಲ ಐತೆ ನೋಡ್ರಿ. ಏನು ಬಂದಿಲ್ಲ? ಟ್ರೈನಾ? ಹೌದು ನೋಡಿ, ಇಲ್ಲಿ ಕೊಟ್ಟಿಲ್ಲ ಅವರು, ಬೇರೆ ಎಲ್ಲ ಕೊಟ್ಟಾರ. ಲೇ ಹಾಂ, ಇದು ಗೋಡ, ಅದು ಎಲಿಫೆಂಟ್, ಅದು ಇದು ಕುದುರೆ. ಹ್ಞೂ ಮತ್ತೆಲ್ಲಕ್ಕಿಲೆ ಹಾಡು 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 ಏನೈತಿ? ಮಜಾ ಐತೆ ಅಂತ ನೋಡ್ರಿ ಅದು ಆಟ. ಎಕ್ಸಸೈಸ್ ಅವು ಇವನು ಇದನ್ನ ಆಡಾಗತ್ತೆ ಅಂತ. ಸ್ಲೋ, ನಿನಗೆ ಎಷ್ಟು ಸುಸ್ತಾಗುತ್ತೆ ಅಲ್ಲಿವರೆಗೆ ಆಡು. ತನು ತನು ನಾವ ನೋಡ್ರಿ ಅವರಪ್ಪ ಎಷ್ಟು ಚಂದ ಚಂದ. ಕೆಳಗೆ ಕ್ವಾಲಿಟಿ ನಿಂತ ಬಿಡ್ತಾ? ಹ್ಞೂ ಸರಿ. ಅದಿಷ್ಟನ್ನು ಒನ್ ಬೈ ಮುಗಿಸ್ಕೊಂಡು ಇಲ್ಲಿ ಬಂದಾರಿ ಲಾಸ್ಟಿಗೆ. ಹಾಂ ಹತ್ತು ನೀ ಹತ್ತು. ಹಾಂ ಹುಷಾರು, ಗಟ್ಟಿ ಹಿಡ್ಕೋ. ಹಾಂ ಆಡು. ಹಾಂ ಹಂಗೆ. ಹಾಂ ಹಂಗೆ ಇಳಿಬೇಕನ ಅದು? ಹಾಂ ಹ್ಞೂ ಆಡಲಿ ಆಡ್ನಿ. ಹ್ಞೂ ಏನಪ್ಪಾಜಿ? ಅಲ್ಲೈತೆ ನಾವು, ಲಾಸ್ಟ್ ಐತೆ ನಾವು ತಿರ್ಗೋದು. ಹಾಂ ಸ್ನೇಹಿತರೆ, ಅಲ್ಲಿಂದ ಬಂದ್ರಿ, ಗಾರ್ಡನಿಂದ ಬಂದಿದ್ದು ಕರೆಕ್ಟ್ ನಾವು 6 ಗಂಟೆಗೆ ಬಂದ್ವಿ. ಬಂದು ಸೀದಾ ಅಂಗಡಿಗೆ ಹೋದ್ವಿ. ನಮ್ಮ ಅಂಗಡಿಗೆ ಅಲ್ಲಿ ಹೋಗಿ ಸ್ವಲ್ಪ ಇವರಿಗೆ ಸ್ನ್ಯಾಕ್ಸ್ ಬೇಕಾಯಿತು. ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮನ್ವಿದಾಗ ಹೋಮ್ವರ್ಕ್ ಇತ್ತು. ನೀನು ಒಂದು ಸಬ್ಜೆಕ್ಟ್ ಮಾಡಿದ್ದ, ಇವತ್ತೊಂದು ಸಬ್ಜೆಕ್ಟ್ ಮಾಡಾಯ್ತು ನಾವು ಹೋಮ್ವರ್ಕ್ ಒಂದು ಮುಗಿಸಿದ ನಂತರ ಆಯಿತು. ಬರೀ ಈಗ ಅಡುಗೆ ಮಾಡಬೇಕು. ಈಗ ಕೂಸು ಅಮ್ಮ ಉಣ್ತೀನಿ ಅಂತ ಸ್ವಲ್ಪ ಅಚ್ಚಿ ಪಲ್ಯ ಉಣ್ಸಿನ್ರಿ. ನೀರು ಬಂದೈತಿ, ಈಗ ಮಗೋತೈತೆ ಅಂತ. ಈಗ ಅಡುಗೆ ಫಸ್ಟ್ ಚಾಪೆ ಹಾಸ್ಬೇಕು, ಆಮೇಲೆ ಅದ್ಮೇಲೆ ಕೌದಿ ಹಾಸ್ಬೇಕು. ಸರಿ ಅಷ್ಟು ನೀರು ಬಂತ ನಿಂಗೆ ಅಷ್ಟು ಬೇಗ? ಮಕ್ಕೊಂಡ್ಬಿಡ್ರಿ ಈಗ. ನೀ ಮಧ್ಯಾಹ್ನ ಮಲ್ಕೊಂಡಿದ್ದಕ್ಕಂದ ಅಣ್ಣ ಮಕ್ಕೊಂಡಿಲ್ಲ ಇವತ್ತು ಮಧ್ಯಾಹ್ನ. ಹೌದಪ್ಪ, ನೀವಿಬ್ರು ಎಲ್ಲದ್ರಾಗ ಸೇಮ್ ಅದಕ್ಕೆ ಹಂಗಾಗುತ್ತದು. ಈಗ ಅಡುಗೆಗೆ ಏನಾದರೂ ರೈಸ್ ಮಾಡ್ಬೇಕ್ರೆ, ರೈಸ್ ಐಟಮ್. ಯಾಕಂದ್ರೆ ಮಧ್ಯಾಹ್ನ ಅನ್ನ ಉಂಡಿಲ್ಲ, ಊಟನ ಮಾಡಿಲ್ಲ ನಂಗೆ ಅನ್ಸ್ಬಿಟ್ಟೈತೆ ಅವ್ರಿಗೆ. ಹಾಗಾಗಿ ಏನಾದರೂ ಮಾಡ್ಬೇಕ್ರಿ ಈಗ. ಸ್ನೇಹಿತರೆ, ಟೈಮ್ ಆಗೈತಿ ಕರೆಕ್ಟ್ 10:15 ರೀ. ತನು ಅಂತ ಬೇಗ ಮಲ್ಕೊಳ್ಳೋ. ತನ ಮಲ್ಕೊಳ್ಳೋ ಟೈಮು 9 ಗಂಟೆನೇ ಆಗಿದ್ದಿಲ್ಲ ರೀ. ಆಗ ಮಲ್ಕೊಳ್ಳೋಂಗಿವ ಊಟನೇ ಮಾಡಿಲ್ಲ, ಹಂಗೆ ಮಲ್ಕೊಂಡ. ಬಿಸಿಯನ್ನ ಮಾಡಿ ಉಣಿಸ್ತೀನಿ ಅಂದ್ರೆ ಏನು ಮಾಡಿದ್ರು ಉಂಡಿಲ್ಲ. ಒಂದು ಅರ್ಧನ ಹಚ್ಚಿ ಉಂಡಿಲ್ಲ, ಅಷ್ಟೇ ಮಲ್ಕೊಂಡ. ಬೇಡ ನಂಗೆ ಅಂತೇಳಿ 8 ಸುಮಾರು ಮಲ್ಕೊಂಡ ನಾನು. ಇವರು ಈಗ ಬಂದರೆ ಈಗ ಊಟ ಮಾಡ್ತಾರೆ. ನಮ್ಮ ಮನ್ವಿತ್ ಈಗ 10 ಗಂಟೆಗೆ ಮಲ್ಕೊಂಡು ಊಟ ಮಾಡಿ. ಹೋಮ್ವರ್ಕ್ ಇತ್ತು ಹುಡುಗಂದು. ಅವ್ನ ಹಾಲಿಡೇ ಇತ್ತಂದ್ರೆ ಹೋಮ್ವರ್ಕ್ ಮಾಡಲ್ಲ. ಅವತ್ತು ಒಂದು ದಿವಸ ಆಟ ಆಡೋದ. ನಾನು ಹಿಂಗೆ ಸ್ಕೂಲ್ ಐತೆ ಇವತ್ತು ಹಿಂಗೆ ಬಂದಿರುತ್ತಾನ. ಅವನಿಗೆ ದೊಡ್ಡವನ್ನ ಆಗ್ತಾ ಬೇರೆ ಆಗುತ್ತೆ ನೋಡ್ರಿ. ಬರೀ ಆಟದ ಕಡೆ ಎಳೀತೈತೆ ಹಂಗ, ಬರೀ ಆಡೋದು. ಮೊದಲೆಲ್ಲ ಬಂದು ಬಿಟ್ಲೆ ಬುಕ್ ಹಿಡ ಅಂದ್ರೆ, ಬಂದು ಬಿಟ್ಲೆ ಬುಕ್ ಏನು ಹಿಡಿಯಲ್ಲ, ಒಟ್ಟಲ್ಲಿ ಬಿಡೋದಿಲ್ಲ, ಮಾಡ್ತಾನೆ. ಆಗ ಹೇಳ್ಸಂತಾನ್ರಿ
ಆಟದ ವಯಸ್ಸು ಆಟ ಒಂದು ಬೇರೆ ಒಂದು ಮನ್ಸ ಬೇರೆ ಕಡೆ ಹೇಳ್ತಿದ್ದೆ, ಬರೀ ಆಟ ಆಡೋಣ ಅತ್ತ ನಂಗೆ ಕರ್ಕೊಳೋದು ಆಡೋದು. ಏನಾದ್ರು ಗೊತ್ತಾನೆ ವಿಷಯ ಏನಂತ ನಿಜದಂಗಂತೂ ಏನು ಅನ್ಬೇಕಂತ ಗೊತ್ತಿಲ್ಲ. ನನ್ನ ಪಡಿ ನಾನು ಅಡುಗೆ ಮಾಡಾಕಿದ್ದೀನಿ, ಇವರು ಅಲ್ಲೇ ಆಟ ಆಡ್ಬೇಕು ನಿಂತಾರ. ಅದ ನಿಂತಾರ ತನು ಏನೋ ಹಿಂಗೆ ಮಾಡ್ತಾವಲ್ಲ ಹುಡ್ರು, ಏನೋ ಕೈ ಸನ್ನೆ ಏನೋ ಮಾಡಿದ್ನಂತ ಮಂದಿಗೆ. ಅದಕ್ಕೆ ಅವ್ರು ಮನೆ ಹೊಡ್ಯಾಕ ಬಂದಾರ ಹುಡುಗನ. ಇಲ್ಲಿ ನೋಡ್ರಿ ಹಂಗೆ ಸಣ್ಣ ಸಣ್ಣ ಮಕ್ಕಳನ್ನು ಬಿಡೋದಿಲ್ಲ. ನಾಯಿಕ್ಕಿಂತ ಕಡಿ ಅಂತಾನೆ ಹೇಳ್ಬೋದು ಅಂತ ಹೋದ ಒಂದಿಷ್ಟು. ನಾಯೆಲ್ಲ ಹಂದಿನ ಏನಂತ ಅನ್ನೋಕ್ಕೂ ಪದಗಳಿಲ್ಲ ಅವಕ್ಕೆ, ಹೊಟ್ಟೆ ಉರಿ ಅವಕ್ಕೆ ಯಾವ ಥರ ಜಾಗ ತಗೋಬೇಕು ನಮ್ಮ ಜೊತೆ ಅಂತೇಳಿ. ನಮ್ಮ ಪಾಡಿ ನಾವು ಸುಮ್ಮನೆ ಇದ್ರು ಹೆಂಗೆ ಆಟೋ ಅದು ಏನು ಮಾಡಿರ್ತೈತ್ರಿ, ಅದಕ್ಕೇನು ತಿಳಿತೈತಿ. ಕೈದು ಕೈ ಸನ್ನೆ ಮಾಡಿದಂತೆ ಅದೊಂದು ದೊಡ್ಡ ತಪ್ಪ. ಅದು ಆಯ್ತು ದೊಡ್ಡವ್ರು ಮಾಡಿದ್ರೆ ಒಂದು ಏನೋ ಅಪಾರ್ಥ ಅಂತ ತಿಳ್ಕೊಳ್ಬೇಕ. ಅದು ಎಳೆ ಕೂಸು ಅದೇನೋ ಕೈ ಸನ್ನೆ ಮಾಡೈತೆ ಅಂತಾರೆ, ಅಷ್ಟಕ್ಕೆ ಮನೆ ಒಳಗೆ ಬಂದ ಅವು ಓಡ್ಕೊಂಡು ಒಳಗೆ ಬಂದಾನ. ನಾನು ಮಮ್ಮಿ ಅಂತ ಕರ್ದೇ ನಾನು ಅಡುಗೆ ಮಾಡಿದ್ರೆ ಫೋನ್ನೇ ಮಾತಾಡ್ಕೊಂತ ಅಡುಗೆ ಮಾಡ್ಕೊತದೆ. ನಂಗೆ ಅವ್ರು ಹಂಗೆ ಮಾಮೂಲಿ ಚಿರಾಡ್ತಿರ್ತಾರಲ್ರಿ ಆಟ ಆಡುವಾಗ, ಹಂಗೆ ಅನ್ಕೊಂಡು ನಾನು ಬೇಗ ಬರಲಿಲ್ಲ ಓನ ಅಂತಲೇ ಆಗಲಿಲ್ಲ. ಇವ್ರು ಹಂಗೆ ಇಬ್ಬರು ಸುಟ್ಟಿ ದಿವಸ ಆಟ ಆಡ್ತಾನೆ ಇರ್ತಾರೆ ಅವ್ರು ಚಿರಾಡ್ಕೊತ. ಹಂಗೆ ಅನ್ಕೊಂಡು ನಾನು ಬೇಗ ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಮನೆ ಒಳಗೆ ಬಂದ, ಮಮ್ಮಿ ಅಣ್ಣ ಬಂದಾನ ಅಂತೇಳಿ. ಯಾರು ಬಂದಾರ ಅಂತ ನೋಡ್ರಿ, ಮನೆ ಊಟ ಒಳಗೆ ಬಂದಂತ ಕೇಳ್ತದ. ಹೊಡೆದು ಬಿಡ್ತೀನಿ ನೋಡಪ್ಪ ನಾನು, ಹೆಂಗೆ ಮಾಡ್ತಾನವ ಅಂತ. ಏನು ಮಾಡ್ದ ಹಂಗೆ ಕೈ ಸಂಧಿ ಮಾಡ್ತಾನ. ಅವ್ ದೊಡ್ಡವನ ಹಂಗಂದ್ರೆ ಅರ್ಥ ಏನಂತನೂ ಗೊತ್ತಿಲ್ಲ ಅವನಿಗೆ. ನಾನೇನು ಸಣ್ಣವನ ಮಾಡ್ತಾನೆ ನಾನು, ಸರಿ ಆದ್ರೆ ಅವ ಏನು ದೊಡ್ಡವನ ಅಂದೆ. ಅವ್ ದೊಡ್ಡವನ ಹಂಗಂತಾರೆ ಅರ್ಥ ಗೊತ್ತಿತ್ತೇನೆ. ಇದು ಯಾವ ಹುಡ್ರು ಮಾಡಿರ್ತಾವ ನೋಡ್ರಿ ಮಾಡಿದ್ದಾನೆ ಬಿಡು ಅಂತ ನಾನು ಅಂದೆ. ದೊಡ್ಡವ್ರಿಗೆ ಅವು ಹೇಳಿದ ಅರ್ಥ ಆಗಿರಲ್ಲ, ಪದೇ ಅದನ್ನ ಮಾಡ್ತಿರ್ತಾವು. ಹಂಗೆ ಎಳೆ ಕೂಸ ಅಂತಂದೆ. ಇನ್ನೊಮ್ಮೆ ಹೊಡೆದಾಗ್ಬಿಡ್ತೀನಿ ನಾನು ಅಂತ ಅಂದೆ. ಏನು ಹೇಳಿ ಬಂದು ಮತ್ತೆ ಇವ್ನಿಗೆ ಅದೇನು ಮಾಡ್ದಿ ಅಂದೆ. ಇಲ್ಲ ಅದು ಬೇರೆ ಹುಡ್ರ ಮಾಡಾಕತ್ತಿ ಆಟ ಆಡಕತ್ತಿದ್ವು ಅಂತ ಅದನ್ನು ನೋಡ್ಯ ನಾವು ತನಗೆ ಏನೋ ಯಾರ ಏನು ಮಾಡಿದ್ರು ಮಾಡ್ತಾನೆ ನೋಡಿ ಬಂದು. ಅದು ಹಂಗೆ ಆಡ್ತಾ ಅದಕ್ಕೆ ಹೆಂಗೆ ಗೊತ್ತು ಇಂಥವು ಹೋಗ್ಬಿಡ್ತಾವ ಅಂತೇಳಿ. ಅಷ್ಟು ಮನ ಬಂದ ಹೊಡ್ಯಾಕೆ ಬಂದಿದ್ದು ಮಮ್ಮಿ ತನಗೆ ಓಡಿ ಬಂದ ಅಂತೇಳಿ. ಅದು ಎಷ್ಟೊತ್ತಿಗೆ ಹೆದರ್ ಬಿಟ್ಟೈತ್ರಿ ಹುಡುಗ. ಆಮೇಲೆ ಒಟ್ಟ ಅಲ್ಲಿ ಹೊರಗೆ ಹೋಗಂದು ಗೇಟ್ ದಾಟಿ ಹೋಗೋಕ್ಕವಲ್ಲ, ಎಷ್ಟು ಅಂಜಲ್ಲ. ನಾನು ಹೋಗಿ ಇಲ್ಲಿ ಹೋಗಿ ಏನಾಗಲ್ಲ ಅಂತ ಇದು ಮಾಡಿದೆ. ಹಂಗೆ ಹೆದರ್ಸಿದ ಮಕ್ಕಳು ಅವಕ್ಕೇನು ತಿಂತಿರ್ತೈತಿ, ಹೆದರ್ ಬಿಡ್ತೈತಿ. ನಮ್ಮಂತರ ಯಾರೊಬ್ರು ಜೋರಾಗಿ ಗದರ್ಸ್ತಾರ ಅಂದ್ರೆ ಹೆದರ್ಗೆ ಬಂದ್ಬಿಡ್ತೈತಿ. ಇನ್ನು ಆ ಹುಡುಗ ಮತ್ತು ಮನೆ ಹುಡುಗ ಬೆನ್ನು ಹೊಡ್ಯಾಕ ಬಂದ ಮತ್ತೆ ಅವ್ನಿಗೆ ಹೆದರ್ಗೆ ಬದೇ ಏನು ಮಾಡಿತ್ತು ಪಾಪ. ಇಂತಿಂಥ ಚೆನ್ನಾದ್ರೂ ಗೊತ್ತಿಲ್ಲ. ಫಾಲ್ತು ಮಾಡಿದ್ರೆ ಜವಾಬ್ದಾರಿ ಇದ್ದಾರೆ ಮಾಡಿದಾರೆ, ಜವಾಬ್ದಾರಿ ಇದ್ದವರು ಮೈ ತುಂಬ ಕೆಲಸದ್ರು ಮಾಡೋಂಗಿಲ್ಲ. ನಮ್ಮ ಕಂಡ್ರು ಸಹಿಸ್ಕೊಳಕ್ಕಾಗ್ದವ್ರು ಭಾಳ ಜನ ಹಾಕತ್ ಬಿಟ್ಟಾರೆ ಇಲ್ಲಿ. ಯಾಕಂದ್ರೆ ನಾವು ಯಾರು ಸಬ್ರಿಗೆ ಹೋಗಿಲ್ಲ, ದುಡಿತೀವಿ ತಿಂತೀವಿ, ಮನೆಗೆ ಬರೋಷ್ಟು ಕೆಲಸ ಇರ್ತೈತಿ. ಇಲ್ಲಿ ಫಾಲ್ತು ಭಾಳ ಆಗ್ಬಿಟ್ಟವ್ರು ಈಗ. ಸುಮ್ಮನೆ ಅಲ್ಲಿ ಬಂದ್ರೆ ನೋಡಿರಿ ಈಗ ಮಕ್ಕಳ ಮೇಲೆ ಹೆಂಗಾರ ಒಂದು ಜೋಳ ತೊಗೋಬೇಕಂತೇಳಿ ನಾವು ಅದನ್ನು ಕೇಳಿ ಮತ್ತು ನಾವು ತೊಗೊಳಕ್ಕೆ ಹೋದಾಗ ಹಂಗೆ ಮಾಡ್ಯಾನ್ರಿ ಹಿಂಗೆ ಮಾಡ್ಯಾನ್ರಿ ಅಂತವು. ಹಂಗೆ ದಿನ ಇಲ್ಲಿ ಎಂತೆಂಥ ಮಕ್ಕಳು ಏನೆಲ್ಲ ಮಾಡ್ತಾರೆ ಗೊತ್ತ್ರಿ, ಏನೆಲ್ಲ ಮಾಡ್ತಾನೆ ಏನು ಅನ್ನೋಕ್ಕಲ್ಲ ಸುಮ್ಮನೆ ಇರ್ತೀನಿ. ಹಂಗಾಗಿ ನಾನು ದಿನ ಒಬ್ಬರು ಎಲ್ಲರೂ ಮನೆ ಮಟನೂ ಹೋಗ್ಬೇಕಾದಿತ್ತು. ದಿನ ಒಂದಕ್ಕೆ ಜಗಳಕ್ಕೆ ಹೋಗ್ಬೇಕಾದಿತ್ತು ಅವುಗಳಂಗೆ ಮಾಡ್ಕೊತ ಹೋದ್ರೆ. ಎತ್ತಾಗ ದೊಡ್ಡ ಇರ್ತಾವೆ ತಾವ ಹಿಡಿದು ಅರ್ಥ ಮಾಡ್ಕೊಂಡ್ರೆ ಅಲ್ಲ. ಮೆಟ್ಲು ಹತ್ತವು, ಟೆರಸ್ ಮೇಲೆ ಓಡಾಡಿರ್ತಾವೆ, ಮುದಿಯಾಗಿರ್ತವೆ ತಾವನು. ನಾ ಇಷ್ಟ ಕೇಳ್ತಾರಲ್ಲ ಅಂಥದ್ದು ಅದೇನೋ ಕೈ ಸನ್ನೆ ಮಾಡಿತ್ತಂತ ಹೊಡಕ್ಕೆ ಬಂದ ನಾವು ಬದ್ಮಾಶ್. ಇಷ್ಟು ಚಿಲ್ಲರ್ ಬುದ್ಧಿವದ ಅದು ಶಬ್ದನ ಇಲ್ಲ ಅವ್ಕೆ ಯಾವ ಥರ ಏನು ಅನ್ಬೇಕನ್ನೋ ಗೊತ್ತಿಲ್ಲಲ್ಲ. ಮೇನ್ ಎಜುಕೇಷನ್ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಈಗ ಎಜುಕೇಷನ್ ಸಂಬಂಧ ಆಗದವು. ವಾತಾವರಣ ಮನೆ ಬೆಳೆದ ಒಂದು ವಾತಾವರಣ ಆಮೇಲೆ ಅದೇನೋ ಒಂಥರ ರೌಡಿಸಮ್ ಥರ ತೋರಿಸ್ತಾರೆ ಗೊತ್ತೈತಿ. ನಾ ಈಗ ಒಂದಲ್ರಿ 2-3ನೇ ಸಲ ಈಗ ನಾ ಈಗ ಫೇಸ್ ಮಾಡಾಕತ್ತಿದ್ದೆ ಇಲ್ಲಿ ಮನೆ ಮಠ ಬಂದ್ಬಿಡೋದು ಜಗಳಕ್ಕೆ. ಮತ್ತು ನಾವ ಗಟ್ಟಿ ಇದ್ದೆ, ನಾನಾ ಗಟ್ಟಿ ಮತ್ತೆ
ಅಂತೆಂಥ ಜನ ಇವು ಎಷ್ಟೋ ಜನ ಹೇಳಿದ್ರೆ ನಿಮ್ದು ಬರೀ ಇದಾತ ಅದಾಯ್ತಂತ ಒಂದಿಷ್ಟು ಜನ ಇರ್ತಾವ್ರಿ, ಇದ್ರಾಗ ವಿಡಿಯೋ ನೋಡೋರು ಇರ್ತಾವೆ, ಒಂದಿಷ್ಟು ಬ್ಯಾಡ ಕಮೆಂಟ್ ಹಾಕೋವು. ಅದ್ರಾಗ ಒಂದಿಬ್ಬರು ಒಂದ್ಸರಿ ಹೇಳಿದಾಗ ಅದೇ ಥರ ಕಮೆಂಟ್ ಹಾಕಿದ್ರು, ನಿಮ್ದು ಯಾವಾಗಲೂ ಬರೀ ಇನ್ನೊಬ್ಬರನ್ನ ಅನ್ನೋದಾತ ದೂಷಿಸೋದಾತ ಅಂತೇಳಿ. ರಿಯಲ್ ಲೈಫ್ ನಾವು ಬದುಕಾಗತ್ತೀವಲ್ಲ, ಈ ಜೀವನ ನಾವು ಏನು ಬದುಕಾಗತ್ತೀವಿ ನಮಗೆ ಮಾತ್ರ ಗೊತ್ತೈತಿ. ಎಷ್ಟು ಸಫರ್ ದಿವಸ ಇಲ್ಲೇ ನಾವು ಸುಳ್ಳಾಕಬೇಕಷ್ಟೇ. ಅಷ್ಟು 5,000 ಬಾಡಿಗೆ ತನೂ ಬಾಡಿಗೆ ಮನೆಯಾಗಿದ್ದವ್ರಿ, ನಾವು ಸ್ಲಮ್ಗೆ ಬಂದ್ಬಿಟ್ಟಿವಿ. ಇದು ಸಹಜ, ಹೊಸದೇನಲ್ಲ, ಮಾಡ್ಕೋಬೇಕು ಅಷ್ಟು. ಅದು ಇರೋದನ್ನ ಹೇಳ್ತಿರ್ತೀವಿ, ಸುಮ್ಮನೆ ಹೇಳ್ತಾರಲ್ಲ ನೀವು. ಯಾರಾದರೂ ಈ ಥರ ನನಗೆ ಆ ಥರ ಅದನ್ನ ತೋಳನ ನೆಗೆಟಿವ್ ಕಮೆಂಟ್ ಹಾಕ್ತಾರಲ್ಲ, ಕೆಟ್ಟ ಸಿಟ್ಟು ಬಂದ್ಬಿಡ್ತೈತೆ ನನಗೆ. ಅಷ್ಟೇ ಸಿಟ್ಟು ಬರೋದಿಲ್ಲ. ಯಾಕಂದ್ರೆ ನಾವು ಆಗ ಸುಮ್ಮನೆ ಒಬ್ರ ಮೇಲೆ ಏನಾರು ಅನ್ನೋದು ನಮಗೆ ತಲೆಗಿಲ್ಲಿ ಕೆಟ್ಟರಲ್ಲಿ ಕೂತ್ಕೊಂಡು ಯಾರನ್ನ ಒಬ್ಬರನ್ನ ಯಾವ್ದು ಚಾಡಿ ಹೇಳೋದು ಮಾತಾಡೋದು ನಮ್ಗೆ ಬೇಕಾದಷ್ಟು ಕೆಲಸ ಅದಾವೆ. ಆ ಥರ ಘಟನೆ ನಿಮ್ಮ ಮುಂದೆ ಏನು ಒಂದು ಅದ್ರಾಗ 20% ಹೇಳಿವೆ ನಾವು ಅಷ್ಟೇ ಅಲ್ರಿ. ಅಷ್ಟದ ವಿತ್ ಪ್ರೂಫ್ ಅದ ನಿಮ್ಗೆ. ಅದಕ್ಕಂತ ಒಂದು ಟೈಮ್ ಬರ್ತೀವಿ ತೋರಿಸ್ತೀನಿ ಏನೆಲ್ಲ ಆಗಿದೆ ಅಂತೇಳಿ. ಎಲ್ಲ ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿನಿ ಏನೆಲ್ಲ ಆಗಿದೆ ಅಂತ. ಹೊಡೆದಾಟ ಆಗ್ಯವು ನಮಗೂ ಇಲ್ಲಿ ಜನಕ್ಕೆ ಅಂತೇಳಿ. ಅದು ಯಾವ ಥರ ಜೀವನ ನಡೆಸುತ್ತೆ ಅಂತ ನಮಗೆ ಮಾತ್ರ ಗೊತ್ತು. ಇವ್ರಿಗಂತೂ ಅನಾಹುತನ ಟೆನ್ಷನ್ ಅವ್ರಿಗೆ. ನಾನು ಒಬ್ಬಕ್ಕೆ ಬಿಟ್ಟು ಮನೆಗೆ ನಾವು ಒಬ್ಬಕ್ಕೆ ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತೇಳಿ. ಅದು ನಮ್ಗೆ ಗೊತ್ತಿರ್ತೈತಿ ಎಷ್ಟು ಯಾವ ಥರ ಬದುಕಾಗುತ್ತೆ ನಾವು ಇಲ್ಲ ಅನ್ನೋದು. ನಾನು ಮೇನೇನು ತಪ್ಪು ಮಾಡಾಗಿದ್ದೀನಿ ಅಂತಂದ್ರೆ ಪೋಲಿಸ್ ಸ್ಟೇಷನ್ ಕಚೇರಿ ಹತ್ತಬಾರ್ದು ಅನ್ನೋದು ಒಂದು ಇದೇ ಐತಿ. ಏನು ಮಾಡೋಕ್ಕಲ್ಲ, ಏನಾರು ಪರಿಸ್ಥಿತಿನ ಹತ್ತಬೇಕಾಗ್ತೈತಿ. ಏನಾಗುತ್ತೆ ಗೊತ್ತಿಲ್ಲ. ಅವು ಚಿಲ್ಲರ ನಾವು ಚಿಲ್ಲರ ಆಗಬಾರ್ದು, ಭಾಳ ದೊಡ್ಡ ತೊಳತ್ತೇನೆ. ಅದು ಅದನ್ನ ಅರ್ಥ ಮಾಡ್ಕೊಂಡು ನಾವು ಇಲ್ಲ ಅವು ಅವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಬ್ರು ಸೆನೆಗೆ ಹೋಗಲ್ಲ, ಒಂದು ಕೊಡೋನಲ್ಲ, ಒಂದು ತಗೋನಲ್ಲ. ನನ್ನ ಕಂಪೌಂಡ್ ಬಿಟ್ಟು ನಾವು ಅವ್ರಿಗೆ ಹೆಜ್ಜಿಡಲ್ರಿ ಇಲ್ಲಿ. ಅದನ್ನು ಅವು ಮಕ್ಕಳಂತೂ ಬಿಡೋದೇ ಇಲ್ಲರಿ. ನಾನು ಇವೆಲ್ಲ ನೋಡ್ಬೇಕು, ಒಳಗೆ ಇಟ್ಟಿರ್ತೀನಿ ಅವ್ರನ್ನ. ಇಲ್ಲಿ ಇಂಥ ಹೋದ ಅಂತ ಹೇಳ್ಬಿಟ್ಟು ಅದು ನಮ್ಮ ಗೇಟ್ ದಾಟಿ ಹೊರಗೆ ಬಿಡಲ್ಲ ಅವ್ರನ್ನ. ಆಟಕ್ಕೆ ಇವತ್ತು ಸಂಡೇ ಅಂದ್ಕೊಂಡು ಆಟ ಆಡಾಕತ್ತಿದ್ರು ಅವ್ರು ಇವತ್ತು. ಯಾವಾಗಲೂ ಬೈದು ಒಳಗೆ ಕಣಕ್ಕೆ ಇವತ್ತು ಹೋಗಿಬಿಡು ಮತ್ತೆ ಅವು ಪ್ರಾಣಿ ಪಕ್ಷಿ ಅಲ್ರಿ. ಅವಕ್ಕ ಹೊರಗೆ ಹೋಗಿ ಮೇಯ್ಸ್ಕೊಂಡು ಬರ್ತಿರ್ತಾರೆ, ಮೇಯಿಸ್ಬೇಕಾಗತ್ತೆ. ಇನ್ನು ಅದು ಮಕ್ಕಳು ಎಲ್ಲ ಭಾವನೆಗಳಿರೋಂಥ ಮಕ್ಕಳು. ಹಂಗೆ ಇರು ಒಳಗೆ ಎಷ್ಟಂತ ಇರ್ತಾರೆ ಅವ್ರಲ್ಲ. ಹಂಗೆ ಇವತ್ತು ಅದೇನೋ ಒಂಥರ ಬಿಟ್ಟು ನೋಡೋಣ, ಇಲ್ಲಿ ಬಿಡ ಆಡ್ಕೊಳ್ಳಿ, ಸಂಡೆ ಐತಿ ಇವತ್ತು, ಮತ್ತೆ ನಾಳೆ ಮತ್ತೆ ಸ್ಕೂಲ್ ಹೋಗ್ತಾ ಇದ್ದ ತನ್ನ ಬರೀ ಒಳಗೆ ಇರುತ್ತಂತ ಬಿಟ್ಟಿದ್ದು ನಾನು ಇವತ್ತು. ಅಷ್ಟಾಯ್ತು. ಮಾತಾಡಿದ್ವಿ ಏನು ಮಾತಾಡಿದ್ವಿ ಏನು ಹೇಳಿದ್ನಲ್ಲ. ಅದಂದ್ರೆ ಅವ್ನು ಗೊತ್ತಿಲ್ಲ, ಯಾರ ಮಾಡಿರ್ಬೇಕು ಬಂದು ಮಾಡಿದ್ದಾನೆ. ಅದ್ರಾಗ ಏನೈತೆ, ಅದೇ ಯಾಕಷ್ಟು ತಿಳ್ಕೊ ಬಂದೀನಿ ಏನಂತಂದೆ. ನಾವು ಸಣ್ಣವನು ಹಂಗೆ ಮಾಡ್ತಾನ. ಅದಕ್ಕೆ ಅವನು ದೊಡ್ಡವನಲ್ಲ, ಅವ್ನು ಗೊತ್ತೇ ಇಲ್ಲ ಅದು ಹಂಗಂದ್ರೆ ಏನಂತೇಳಿ. ಇಲ್ಲಿ ಇದಕ್ಕೂ ಮುಂಚೆ ಒಂದಿಷ್ಟು ಅದ ವಿಷಯವಾಗಿ ಅವು ಮಾಡಿದ್ವು, ಅದು ನೋಡಿ ಮಾಡಿದ್ದ ನಾವು. ನನಗೂ ಮಾಡಿದ. ಹೊಂದ್ಕೊಂಡು ಹೋಗ್ಬೇಕು. ಒಟ್ಟು ಒಂದು ನೆಪ ಅವ್ರಿಗೆ, ಜಗಳ ತಗೋಬೇಕು. ಒಂದು ನೆಪ ಅಷ್ಟು. ನಾವು ದುಡ್ಕೊಂಡಿದ್ದೆಲ್ಲ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲಿಂದ ಬಂದು ನಮಗೇನು ಕಿಶಕ್ಕಾಗಿಲ್ಲ, ನಮ್ಮ ಗಾಡಿ ಬಂದಿದ್ದು ಮಣ್ಣು ಹಾಕೊಳಕ್ಕಾಗಿಲ್ಲ. ಇವ್ರನ್ನ ಹೆಂಗೆ ಕೆಡಬೇಕು, ಇವ್ರನ್ನ ಹೆಂಗೆ ಹಾಳು ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ. ತಲೆ ಕೆಡಿಸ್ಕೊಂಡು ಹಾಗೆ ಕಾಲು ಎಳೆದಿರ್ತಾರೆ. ಆನೆ ಹೊಂಟ್ರೆ ನಾಯಿ ಹೋಗೋದಿರ್ತಾವೆ. ಬಟ್ ನಮ್ಮ ಬೆಳವಣಿಗೆ ಸಹಿಸ್ಕೊಳಕ್ಕಾಗ್ದನ ಮಾಡ್ತಾರೆ ಈ ಬರೀ. ಬಟ್ ಅವ್ರ ಉದ್ದೇಶ ಏನೈತೆ ಗೊತ್ತಿಲ್ಲ. ಅದು ನಮಗಂತೂ ಹಿಂಸೆ, ನರಕ ಯಾತನೆ ಅನ್ಭವಿಸಾಗುತ್ತೆ ಒಂದು ಲೆಕ್ಕ ನೋಡ್ಬೇಕಂದ್ರೆ. ಮುಗಿಸ್ರಿ ಬೇಡ, ನೀವು ಗೊತ್ತಾಗ್ಬಿಟ್ರಲ್ಲ. ಮತ್ತು ಊಟ ಮಾಡಿಸಿದ್ರು ನೀನು ಹೇಳ್ತಿರ್ತೇನೆ ತೊಗೊಂಡಿಲ್ಲ ಮತ್ತೆ ನೋಡಿ ಅದೇ ಟು ಇಷ್ಟೆಲ್ಲ ಆಯ್ತು ನೋಡ್ರಿ. ಇವತ್ತಿನ ಸಂಡೇ ಅಂದರೂ ಎಷ್ಟು ಚಂದ ಏನೇನೋ ಪ್ಲ್ಯಾನ್ ಇಟ್ಕೊಂಡು ಲಾಸ್ ಚಲೋ ಮಾಡ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ. ಇಷ್ಟೆಲ್ಲ ಆಯಿತು. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ. ಸಿಗ್ತೇನೆ ಮುಂದಿನ ಲಾಗಲ್ಲೇ. ಎಲ್ಲರೂ ಟಾಟಾ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.